ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು 21st ಡೇ ಅಂದರೆ 21 ಡೇಸಲ್ಲಿ ಲಾಸ್ಟ್ ಡೇ ಮೆಡಿಟೇಷನ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತಿಗೆ ನಮ್ಮ 21 ಡೇಸ್ ಮೆಡಿಟೇಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇವತ್ತಿನ ಮೆಡಿಟೇಷನ್ನ ಮಾಡುವ ಮುಖಾಂತರ. ಓಕೆ, ಮೆಡಿಟೇಷನ್ನ ಬೆನಿಫಿಟ್ಸ್ ನಿಮಗೀಗಾಗಲೇ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಮೆಡಿಟೇಷನ್, ನಮಸ್ತೆ ಮ್ಯಾಮ್, ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ನ ಮಾಡ್ತಾ ಹೋಗಿ. ಸೊ ನಿಮ್ಮಲ್ಲೇ ಚೇಂಜಸ್ ಗೊತ್ತಾಗುತ್ತೆ. ಈ ಮೆಡಿಟೇಷನ್ ಆದಮೇಲೆ ಏನಾದರೂ ಚೇಂಜಸ್ ನಿಮ್ಮ ಈ 21 ಡೇಸಲ್ಲಿ ಆಗಿದೆ ಅಂದರೆ ನೀವು ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದು. ಓಕೆ, ಸೊ ಯಾರೆಲ್ಲ ಯೂಟ್ಯೂಬ್ನ ಮುಖಾಂತರ ನನ್ನ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಅವರು ನಿಮ್ಮ ಕಮೆಂಟ್ನ ಮೂಲಕ ನಿಮ್ಮ ಅಭಿಪ್ರಾಯ ಮತ್ತು ಎಕ್ಸ್ಪೀರಿಯನ್ಸ್ನ ತಿಳಿಸ್ಬೋದು. ಓಕೆ, ಸೊ ಈಗ ಇವತ್ತಿನ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೆಡಿಟೇಷನ್ ಏನು ಅಂದರೆ ಗೈಡ್ ಮಾಡ್ತೀನಿ ನಾನು, ಆದರೆ ಜಾಸ್ತಿ ನಿಮ್ಮ ಜೊತೆ, ನಿಮ್ಮ ಸೈಲೆನ್ಸ್ನ ಜೊತೆ ನೀವು ಇದ್ದು ಯಾವ ಥರದ ಯೋಚನೆಗಳು ಬರುತ್ತೆ ಮತ್ತು ಹೇಗೆ ನಿಮ್ಮನ್ನು ನೀವು ಮೆಡಿಟೇಷನಲ್ಲಿ ನೋಡ್ಕೋತಾ ಇದ್ದೀರಾ ಅಂತ ನೋಡೋಣ. ಓಕೆ, ಯಾವ ರೀತಿ ನಿಮಗೆ ಈ ಬರೀ ಮ್ಯೂಸಿಕ್ ಹಾಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೋಡೋಣ. ನಾನು ಅವಾಗವಾಗ ನಿಮಗೆ ಅವೇರ್ನೆಸ್ಸಲ್ಲಿ ಇರೋದಕ್ಕೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ 25 ಮಿನಿಟ್ಸ್ ಕಂಟಿನ್ಯೂಸ್ ಇಂಟೆನ್ಸ್ ಮೆಡಿಟೇಷನ್, ಮ್ಯೂಸಿಕ್ ಮೆಡಿಟೇಷನ್ ಮಾಡೋಣ. ಓಕೆ, ಐ ಹೋಪ್ ನಿಮಗೆ ಆ ಮ್ಯೂಸಿಕ್ ಮೆಡಿಟೇಷನ್ ಕೂಡ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗತ್ತೆ. ಓಕೆ, ಲೆಟ್ ಸ್ಟಾರ್ಟ್. ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ ಮಾಡಿ, ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಫ್ರೆಂಡ್ಸ್. ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ಫಸ್ಟು ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಫೀಲ್ ಆಗಿ ಮತ್ತೊಂದು ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಪೂರ್ತಿ ವಿಶ್ರಾಂತಿ ಸ್ಥಿತಿಗೆ ತಲುಪಿ. ಕೊನೆಯದಾಗಿ ಇನ್ನೊಂದು ಬಾರಿ ದೀರ್ಘ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಫೀಲ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ and complete relax. ನಮ್ಮ ಇವತ್ತಿನ ಧ್ಯಾನಕ್ಕೆ ಎಲ್ಲ ಗುರುಗಳನ್ನ, ಹಾಗೆ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ಹಾಗೆ ಪ್ರಕೃತಿ ಮಾತೆಯನ್ನ, ವಸುಂಧರ ಮಾತೆಯನ್ನ, ಸಪ್ತ ಋಷಿಗಳನ್ನ, ಋಷಿ ಪತ್ನಿಯರನ್ನ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಹಾಗೆ ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಗಳನ್ನ ಆಹ್ವಾನಿಸೋಣ. ಎಲ್ಲ ಮನಸ್ಸನ್ನ ಶುದ್ಧೀಕರಣ ಮಾಡುವ ಏಂಜಲ್ಸ್ನ, ಆಲೋಚನೆಗಳ ಶುದ್ಧೀಕರಣ ಮಾಡುವಂತಹ ಏಂಜಲ್ಸ್ನ ಈ ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ.
ಹಾಗೆ ನಮ್ಮ ಮನಿ ಬ್ಲಾಕೇಜಸ್ ಶುದ್ಧೀಕರಣ ಮಾಡುವಂತಹ ಏಂಜಲ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ನಮ್ಮ ಆರೋಗ್ಯವನ್ನು ನೀಡುವಂತಹ ಎಲ್ಲ ಆಯುರ್ವೇದಿಕ್ ಮಾಸ್ಟರ್ಸ್ನ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಹಾಗೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಫ್ರೆಂಡ್ಸ್. ಯಾವುದೇ ಗೊಂದಲಮಯ ಮೈಂಡ್ ಬೇಡ. ಬರೀ ನಿಮ್ಮ ಉಸಿರಿನ ಜೊತೆ ಒಂದಾಗಿರಿ. ನಿಮ್ಮ ಬಾಡಿಯನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ, ಹಾಗೆ ನಿಮ್ಮ ದೇಹವನ್ನು ಕೂಡ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್ and complete relax. ಈಗ ನಮ್ಮ ಜೊತೆ ಈ ಧ್ಯಾನಕ್ಕೆ ಆಹ್ವಾನಿಸಿರುವಂತಹ ಎಲ್ಲ ಮಾಸ್ಟರ್ಸ್ಗೆ ಹೇಳ್ಕೊಳ್ಳಿ, ನಮ್ಮ ಮನೆಯ ಮೇಲೆ ಒಂದು ಪಿರಮಿಡ್ ಶಾಶ್ವತವಾಗಿ, ಆಸ್ಟ್ರಲ್ ಪಿರಮಿಡ್ ಶಾಶ್ವತವಾಗಿ ನಿರ್ಮಾಣಗೊಳ್ಳಬೇಕು. ಹಾಗೆ ಅದು ನಮ್ಮ ಮನೆಯ 4 ಗೋಡೆಗಳಿಗೂ ಕೂಡ ಎನರ್ಜಿನ ನೀಡಬೇಕು. ಹಾಗೆ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಕೂಡ ಆ ಪಿರಮಿಡ್ನ ಎನರ್ಜಿ ತುಂಬಿರಬೇಕು. ನಿಮ್ಮ ಹಾಲನ್ನು ವಿಜುವಲೈಸ್ ಮಾಡಿ ಒಂದ್ಸಲ, ನಿಮ್ಮ ಕಿಚನ್ನ ವಿಜುವಲೈಸ್ ಮಾಡಿ, ಬೆಡ್ರೂಮ್ಸ್ನ ವಿಜುವಲೈಸ್ ಮಾಡಿ, ವಾಶ್ರೂಮ್, ಡ್ರೆಸ್ಸಿಂಗ್ ರೂಮ್, ಸ್ಟೋರ್ ರೂಮ್, ಬಾಲ್ಕನಿ, ಎಂಟ್ರೆನ್ಸ್ ಸ್ಪೇಸ್, ಎಂಟ್ರೆನ್ಸ್, ಬ್ಯಾಕ್ಗ್ರೌಂಡ್ ಸ್ಪೇಸ್, ಏನೆಲ್ಲ ಇದೆ ನಿಮ್ಮ ಮನೆಯಲ್ಲಿ ಅದೆಲ್ಲವನ್ನು ವಿಜುವಲೈಸ್ ಮಾಡಿ. ಆ ಎಲ್ಲ ರೂಮ್ಗಳು ಕೂಡ ಪಿರಮಿಡ್ನ ಎನರ್ಜಿಯಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಹೇಳ್ಕೊಳ್ಳಿ, ನಿಮ್ಮ ತಲೆಯ ಮೇಲೆ ಒಂದು ಆಸ್ಟ್ರಲ್ ಸಾಲ್ಟ್ ಪಿರಮಿಡ್ ಶಾಶ್ವತವಾಗಿ ನಿರ್ಮಾಣಗೊಳ್ತಾ ಇದೆ. ಅದರಿಂದ
ಆರೋಗ್ಯ, ಸಂಪತ್ತು, ಹಾಗೆ ನಿಮ್ಮ ಕನಸಿನ ಜೀವನ ನೀವು ರಿಸೀವ್ ಮಾಡ್ತಾ ಇದ್ದೀರಾ. ಅವೇರ್ನೆಸ್ ಅಲ್ಲಿರಿ, ನಿದ್ದೆಗೆ ಜಾರಬೇಡಿ. ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ನಿಮ್ಮ ದೇಹದ ಅಣು ಅಣು ಕಣ ಕಣಗಳು ಕೂಡ ಆ ವಿಶ್ವ ಪ್ರಾಣ ಶಕ್ತಿಯನ್ನ ಸ್ವೀಕಾರ ಮಾಡ್ತಾ ಇದೆ. ಗಮನಿಸಿ. ಮುಖದಲ್ಲಿ ಮಂದಹಾಸವಿರಲಿ. ನಾವು ನಗ್ತಾ ನಗ್ತಾ ಮೆಡಿಟೇಷನ್ನ ಮಾಡ್ತಾ ಇರೋದು ನೋಡಿ. ನಮ್ಮ ಧ್ಯಾನದಲ್ಲಿ ನೆರೆದಿರುವಂತಹ ಮಾಸ್ಟರ್ಸು ಖುಷಿಯಾಗಿ ನಮಗೆ ಹೆಚ್ಚು ಹೆಚ್ಚಿನ ಶಕ್ತಿ, ನೆಮ್ಮದಿ, ಶಾಂತಿ, ಸಂತೋಷವನ್ನು ದಯಪಾಲಿಸುವಂತಾಗಬೇಕು. ಆ ರೀತಿ ಖುಷಿಯಿಂದ ಮಂದಹಾಸದಿಂದ ಧ್ಯಾನವನ್ನು ಮುಂದುವರೆಸಿ.
ಕಂಪ್ಲೀಟಾಗಿ ನಿಮ್ಮೊಂದಿಗೆ ನೀವು ಸರೆಂಡರ್ ಆಗಿ ಆಲೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಲೋಚನೆಗಳು ಬಂದ ತಕ್ಷಣ ಮತ್ತೆ ನಿಮ್ಮ ಉಸಿರನ್ನೇ ಗಮನಿಸಿ. ಹಾಗೆ ನಿಮ್ಮ ಗಮನವನ್ನ ನಿಮ್ಮ 2 ಐಬ್ರೋಸ್ನ ಮಧ್ಯೆ ಕೇಂದ್ರೀಕರಿಸಿ ಆಳವಾದ ವಿಶ್ರಾಂತಿ ಸ್ಥಿತಿಯನ್ನ ತಲುಪ್ತಾ ಇದ್ದೀರಾ. ಫೀಲ್ ಮಾಡಿ. ಹಾಗೆ ಆ ವಿಶ್ರಾಂತಿ ಸ್ಥಿತಿಯನ್ನ ಅನುಭವಿಸ್ತಾ ನಿಮ್ಮ ಧ್ಯಾನವನ್ನ ಮುಂದುವರೆಸಿ. ಈಗ ಉಸಿರನ್ನ ತಗೊಳ್ಳುವಾಗ ರಿಲ್ಯಾಕ್ಸ್ ಅಂತ ಹೇಳ್ಕೊಡಿ. ಉಸಿರನ್ನ ಬಿಡುವಾಗ ರಿಲೀಸ್ ಅಂತ ಹೇಳ್ಕೊಳ್ಳಿ.
ರಿಲ್ಯಾಕ್ಸ್, ರಿಲೀಸ್, ರಿಲ್ಯಾಕ್ಸ್, ರಿಲೀಸ್. ಇನ್ನೊಂದೆರಡು ಸಲ ಹೇಳ್ಕೊಳ್ಳಿ. ವಿಜುವಲೈಸ್ ಮಾಡಿ ನಿಮ್ಮ ಆತ್ಮದ ಶಕ್ತಿ ಉನ್ನತವಾಗಿ ನಿಮ್ಮ ದೇಹದಲ್ಲಿ ಪ್ರಸರಿಸ್ತಾ ಇದೆ, ಹಾಗೆ ವಿಸ್ತಾರಗೊಳ್ತಾ ಇದೆ. ನಿಮ್ಮ ಆತ್ಮದ ಶಕ್ತಿಯನ್ನು ನೀವು ಉನ್ನತಪಡಿಸ್ತಾ ಇದ್ದೀರಾ. ನಿಮ್ಮ ಉಸಿರನ್ನೇ ಗಮನಿಸಿ. ಈಗ ಪ್ರತಿಯೊಂದು ಉಸಿರನ್ನ ನಿಮ್ಮ ದೇಹದೊಳಗೆ ತಗೊಳ್ಳುವಾಗ ಪಾಸಿಟಿವ್ ವರ್ಡ್ಸ್ನ ಹೇಳ್ತಾ ಉಸಿರನ್ನ ತಗೊಳ್ಳಿ. ಹಾಗೆ ಉಸಿರನ್ನ ಬಿಡುವಾಗ ಅದ್ರ ಆಪೋಸಿಟ್ ವರ್ಡ್ ನಿಮ್ಮಿಂದ ಆಚೆ ಹೋಗ್ತಾ ಇದೆ ಅಂತ ಫೀಲ್ ಆಗಿ. ಎಕ್ಸಾಂಪಲ್, ನಾನು ನೆಮ್ಮದಿಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ಶಾಂತಿಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ.
ನಾನು ಸುಖವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ಅಭಿವೃದ್ಧಿಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ತಾಳ್ಮೆಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ಸಮೃದ್ಧಿಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ಸಂಪತ್ತನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ಸಮಾಧಾನವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ಆರೋಗ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ಇನ್ನು ಏನೆಲ್ಲ ಹೇಳಬೇಕು ಅಂತ ಅನ್ಸುತ್ತೆ ಅದೆಲ್ಲವನ್ನ ನೀವು ಹೇಳ್ಕೊಂಡು ಫೀಲ್ ಮಾಡಿ. ಈಗ ನಿಧಾನವಾಗಿ ನಿಮ್ಮ ಸಹಜವಾದ ಸ್ಥಿತಿಯನ್ನು ತಲುಪಿ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿದಂತಹ ನಮ್ಮ ಗುರುಗಳನ್ನು, ಹಾಗೆ ಪ್ರಕೃತಿ ಮಾತೆಗೆ, ಸೀತಾಮಾತೆಗೆ, ಸಪ್ತ ಋಷಿಗಳಿಗೆ, ಋಷಿ ಪತ್ನಿಯರಿಗೆ, ತ್ರಿಮೂರ್ತಿಗಳಿಗೆ, ತ್ರಿಶಕ್ತಿಗಳಿಗೆ, ಹಾಗೆ ಎಲ್ಲ ಏಂಜಲ್ಸ್ಗೆ, ಆಯುರ್ವೇದಿಕ್ ಮಾಸ್ಟರ್ಸ್ಗೆ, ಪಿರಮಿಡ್ ಮಾಸ್ಟರ್ಸ್ಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಇವತ್ತಿನ ಧ್ಯಾನವನ್ನು ಮುಗಿಸೋಣ. ಹಾಗೆ ನಮ್ಮ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಮನಸ್ಸಿಗೆ ಹಾಗೂ ನಮ್ಮ ದೇಹಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಇವತ್ತಿನ ಧ್ಯಾನವನ್ನು ಮುಗಿಸೋಣ. ಫ್ರೆಂಡ್ಸ್, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಐ ಹೋಪ್ ನಿಮ್ಮ ಜೊತೆ ನೀವಿದ್ದು ಮಾಡಿದ ಮೆಡಿಟೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಓಕೆ, ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ದರೆ ಶೇರ್ ಮಾಡ್ಬೋದು. ಜಸ್ಟ್ 9 ಮಿನಿಟ್ಸ್ ಇದೆ, ಬೇಗ ಬೇಗ ಹೇಳಿ, ಬೇಗ ಬೇಗ ಮಾತಾಡಿ. ಓಕೆ, ನೀವೆಲ್ಲ ರೆಡಿ ಆಗೋಕ್ಕೂ ಮುಂಚೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ನಾನು ಒಂದು ಗಾಡಿ ತೊಗೊಂಡೆ. ಸೊ ಗಾಡಿ ತೊಗೊಂಡಾಗ ನಂಬರ್ಗೆ ನಾವು ಅಮೌಂಟ್ ಇಷ್ಟಂತ ಪೇ ಮಾಡಿದ್ರೆ ಅವ್ರು ನಮಗೆ ನಾವು ಸೆಲೆಕ್ಟ್ ಮಾಡಿದಂಥ ನಂಬರ್ ಕೊಡ್ತಾರೆ. ಸೊ ನಮ್ಮ ಮಾವ ಹೇಳಿದ್ರು ಆ ನಂಬರ್ನ ತಗೊಳ್ಳೋಣ ಅಂತ. ನನ್ನ ಹಸ್ಬೆಂಡು ಸರಿ ಆಯಿತು, ದುಡ್ಡು ಕೊಟ್ಟು ತಗೊಳ್ಳೋಣ ಅಂತ ಹೇಳಿದ್ರು. ಬಟ್ ನಾನೇನು ಹೇಳಿದೆ, ಬೇಡ, ನನಗೆ ಗೊತ್ತು ಯೂನಿವರ್ಸ್ ಏಂಜಲ್ ನಂಬರ್ನೇ ನನಗೆ ಕಳಿಸ್ತಾರೆ ಅಂತ ನಾನು ಅವ್ರ ಹತ್ರ ಹೇಳಿದೆ. ಸೊ ನಂಬರ್ನ ಹೇಳಲ್ಲ, ನಾನು ಟೈಪ್ ಮಾಡ್ತೀನಿ ನೋಡಿ. ಅಲ್ಲಿ ನಾನು ಈ ನಂಬರ್ನ ನನ್ನ ಗಾಡಿಗೆ ರಿಸೀವ್ ಮಾಡಿದ್ದೀನಿ. ಸೊ ನಾನು ಆಮೇಲೆ ನೋಡಿದೆ, ಇದು ಏಂಜಲ್ ನಂಬರೇನಾ ಅಂತ ಹೇಳಿಬಿಟ್ಟು, ಎಸ್, ಅದು ಏಂಜಲ್ ನಂಬರ್ ಅಂತಲೇ ಬಂತು. ಏನಾದರೂ ಮೀನಿಂಗು ಅಂತ ಹೇಳಿದ್ರೆ, ಏಂಜಲ್ ನಂಬರ್ದು ಯು ಆರ್ ಅಬೌಟ್ ಟು ವಿಟ್ನೆಸ್ ಗ್ರೇಟ್ನೆಸ್ ಇನ್ ಯುವರ್ ಲೈಫ್ ಅಂತ ತೋರಿಸ್ತು. ಸೊ ಹಾಗೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದರೆ ನಾವೇನು ಅನ್ಕೋತೀವಿ ಅದು ನಡೀತಾ ಹೋಗುತ್ತೆ.
ಮಾಸ್ಟರ್ಸ್ ಅಲ್ವಾ? ನನಗಂತೂ ಫುಲ್ ಖುಷಿ ಆಯಿತು ನಂಬರ್ ನೋಡಿ. ಓಕೆ, ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಏನೆಲ್ಲ ಡೀಪಾಗಿ ಹೋಗ್ಬಿಟ್ಟಿದ್ದೀರಾ ಮೆಡಿಟೇಷನಲ್ಲಿ. ಶಾಂತ ಮ್ಯಾಮ್, ಭಾರತಿ ಮ್ಯಾಮ್, ಸ್ವಪ್ನ ಮ್ಯಾಮ್ ಮಾತಾಡ್ತೀರಾ? ಏನು ಮ್ಯೂಟ್ ಮಾಡ್ಕೊಳಕ್ಕೆ ಆಗ್ತಿಲ್ವಾ? ಮ್ಯಾಮ್ ಹೇಳಿ, ಮಾತಾಡಿ. ಭಾರತಿ ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಹೇಳಿ. ಚೆನ್ನಾಗಿತ್ತು ಮೇಡಮ್ ಇವತ್ತಿಂದು ಧ್ಯಾನ. ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟಿದ್ವಿ. ಚೆನ್ನಾಗ್ ಅನಿಸ್ತು. ನೈಸ್. ಇದೇ ಬರ್ತಾ ಇದೆ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಹಾಂ ಮ್ಯಾಮ್, ಇವತ್ತು ಸರಿ ಹೋಯ್ತು, ಏನೋ ಬೇರೆ ಬರ್ತಾ ಇತ್ತು. ಹೌದಾ? ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ವೈಬ್ರೇಷನ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮ್ಯಾಮ್. ಈ 21 ಡೇಸಲ್ಲಿ ಏನು ಚೇಂಜಸ್ ನೋಡಿದ್ರಿ ನಿಮ್ಮಲ್ಲಿ ನೀವು? ಕೇಳಿಸ್ತಿಲ್ಲ. ಈ 21 ಡೇಸಲ್ಲಿ ಏನು ಚೇಂಜಸ್ ನೋಡಿದ್ರಿ ನಿಮ್ಮಲ್ಲಿ ನೀವು ಅಂತ ನನ್ನ ಕ್ವೆಶ್ಚನ್. ಅದೇ ವೈಬ್ರೇಷನ್ ಇತ್ತು, ತುಂಬಾ ಚೆನ್ನಾಗಿತ್ತು. ಒಂದು ಮಧ್ಯಾಹ್ನ ಒಂದೇನೋ ಯಾರೋ ಎಲ್ಲೋ ಕರೆದಿದ್ರು, ಬನ್ನಿ ಅಂತ. ಅಲ್ಲಿಗೆ ಹೋಗೋದ್ ಬೇಡ ಅಂತ ಡಿಸೈಡ್ ಮಾಡಿದ್ದು. ಅದ್ ಸ್ವಲ್ಪ ಜ್ಞಾಪಕ ಬಂತು, ಅದ್ ಕ್ಯಾನ್ಸಲ್ ಮಾಡಿದ್ದು ಒಳ್ಳೇದಾಯ್ತು ಅನ್ನೋ ತರ. ಇದೆಲ್ಲ ಒಂಥರ ಅರ್ಧಂಗ ಆಗೋದು, ವೈಬ್ರೇಷನ್ ಇತ್ತು ಬಾಡಿನಲ್ಲಿ. ಗುಡ್, ಸಮಾಧಾನ. ಥ್ಯಾಂಕ್ ಯು ಮ್ಯಾಮ್. ನಾನು ಏಂಜಲ್ ನಂಬರ್ ಹೇಳಿದ್ನಲ್ಲ, ಕೇಳಿಸ್ತಾ ಅದು? ಕೇಳಿಸ್ತ. 8 6 ಬೇಡ 8 ನಂಬರ್ ಹೇಳ್ಬೇಡಿ. ಯಾಕಂದರೆ ನಾನು ಇದು ಯೂಟ್ಯೂಬ್ ಚಾನಲ್ ಹಾಕ್ತೀನಲ್ವಾ, ಸೊ ಅದಕ್ಕೆ ನಾನು ಟೈಪ್ ಮಾಡಿದ್ದು ಎಲ್ಲರಿಗೂ. ಅದಕ್ಕೆ. ಓಕೆ ಓಕೆ ಶಾಂತ ಮ್ಯಾಮ್. ಡೈಲಿ ಅದನ್ನ ಬರ್ಕೋಬೇಕಾ ಮೇಡಮ್? ಅದೇ ಏನೋ ಪ್ರಾಬ್ಲಮ್ ಆಗ್ತದೆ. ಹೇಳಿ ಶಾಂತ ಮ್ಯಾಮ್. ನಮ್ಗೆ ಇದು ಹೊಸ ತರದ್ದು ಮೇಡಮ್. ಇದು ನನಗೆ ಈ ತರ ಇವಾಗ ನೀವು ಒಂದು ಡಬಲ್ ನಂಬರ್ ನೋಡ್ತಿದ್ದೀರಾ ಅಂದ್ರೆ ನಿಮ್ ಜೊತೆ ಯೂನಿವರ್ಸ್ ನಿಮ್ಗೆ ಕನೆಕ್ಟ್ ಆಗಿದ್ದಾರೆ. ಅವರು ನಿಮ್ಗೆ ಏಂಜಲ್ನ ಮುಖಾಂತರ ಮೆಸೇಜಸ್ ಕಳಿಸ್ತಾರೆ. ಈಗ 11 ನೋಡೋದು, 22 ನೋಡೋದು, 44 ನೋಡೋದು, ಇಲ್ಲ 444 ನೋಡೋದು, 111 ನೋಡೋದು, ಆ ಥರ. ನನಗಂತೂ ದಿನದಲ್ಲಿ ಒಂದು 2-3 ಮೆಸೇಜ್ ಆದ್ರೂ ಏಂಜಲ್ಸ್ ಇಂದ ಸಿಗುತ್ತೆ. ಸೊ ಅದೇ ತರ ಇದು ಕೂಡ ಒಂದು ಏಂಜಲ್ ನಂಬರು. ಆ ನಂಬರೇ ನನಗೆ ಸಿಕ್ಕಿದೆ ಅಂತ ನಾನು ಹೇಳಿದ್ದು ನಿಮ್ಗೆ. ಯಾವ್ದು ಮೇಡಮ್ ನಂಬರ್ ಹೇಳಿ ಇನ್ನು ಸರ್ತಿ? ನಾನು ಟೈಪ್ ಮಾಡಿದ್ದೆ ಅವಾಗ್ಲೇ, ನಾನು ವಾಟ್ಸಪ್ ಮಾಡ್ತೀನಿ ಬಿಡಿ. ಸರಿ ಸರಿ. ಓಕೆ ಓಕೆ. ಅದನ್ನ ದಿನ ಕೈನಲ್ಲಿ ಬರ್ಕೋಬೇಕಾ, ಮನ್ಸಲ್ಲಿ ಇಟ್ಕೋಬೇಕಾ? ಇಲ್ಲ, ಇದು ಏಂಜಲ್ ನಂಬರು ಮ್ಯಾಮ್. ಸರಿ. ಸೊ ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಮಗೆ ಏಂಜಲ್ಸ್ ನಂಬರ್ಸ್ ನ ಮೂಲಕ ತೋರಿಸ್ತಾರೆ. ನಾವ್ ಅದ್ರ ಮೀನಿಂಗ್ ನ ಗೂಗಲ್ ಅಲ್ಲಿ ಹಾಕಿದ್ರೆ ನಮ್ಗೆ ಆನ್ಸರ್ ಸಿಗತ್ತೆ. ಇಲ್ಲ, ಏಂಜಲ್ ಒಂದು ಬುಕ್ಸೇ ಇದೆ, ಆ ಬುಕ್ ಅಲ್ಲಿ ನಾವು ನೋಡಿದ್ರು ಕೂಡ ನಮಗೆ ಆನ್ಸರ್ ಸಿಗತ್ತೆ. ಓಕೆ, ಏನ್ ಪ್ರಾಬ್ಲಮ್ ಇದ್ರು ಇಲ್ಲ ಅಕಸ್ಮಾತ್ ಏನಾದ್ರೂ ಬ್ಲಾಕೇಜಸ್ ಅನ್ಸಿದ್ರೆ, ಮನ್ಸಿಗೆ ಒಂಥರ ಹಿಂಸೆ ಅನ್ನಿಸ್ತಾ ಇದ್ರೆ, ಏನಾದ್ರೂ ಬ್ಲಾಕೇಜಸ್ ಆಗಿದೆ ಅಂತ ನಮಗೆ ಫೀಲ್ ಆದ್ರೆ, ನೆಗೆಟಿವ್ ಫೀಲ್ ಆಗ್ತಾ ಇದ್ರೆ 916888 ಓಕೆ 916888 ಅಂತ 21 ದಿನ ನಮ್ಮ ರಿಸ್ಟ್ ಅಲ್ಲಿ ಬರ್ಕೊಳ್ಳೋದ್ರಿಂದ ನಮ್ಮಲ್ಲಿರೋ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗತ್ತೆ. ಓಕೆ, ಅದೇನ್ ನಂಬರ್ ಅಂತ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ಬೇಕಾದ್ರೆ ನೀವು ಅದನ್ನ ಬರ್ಕೊಂಡು ಟ್ರೈ ಮಾಡ್ಬೋದು. ಈ ತರ ತುಂಬಾ ಸ್ವಿಚ್ ವರ್ಡ್ಸ್ ಇದೆ, ಸ್ವಿಚ್ ನಂಬರ್ಸ್ ಇದೆ, ಒಂದೊಂದು ಪ್ರಾಬ್ಲಮ್ಗೂ ಒಂದೊಂದು. ಅದನ್ನ ನಾನು ನೆಕ್ಸ್ಟ್ ಮೆಡಿಟೇಷನ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ,
ಸರಿ ಮೇಡಮ್. ಎಸ್. ಓಕೆ, ಇನ್ನು 2 ಮಿನಿಟ್ಸ್ ಇದೆ. ಶಾಂತಾ ಮ್ಯಾಮ್, 21 ಡೇಸ್ ನೀವು ಜಾಯ್ನ್ ಆಗಿದ್ರಲ್ಲ, ನಿಮಗೆ ಏನು ಅನ್ನಿಸ್ತು? ನಿಮ್ದು ಏನು ಎಕ್ಸ್ಪೀರಿಯನ್ಸ್ ಇದೆ? ಬೇಗ ನಂಗೆ ಬೇಗ ನಂಗೆ 1.5 ನಿಮಿಷದಲ್ಲಿ ಕೂತ್ಕೊಂಡ್ ಹೇಳಿ. ಆಗ್ತಾ ಇಲ್ಲ. ಹಾ. ನಂಗೆ ಕೂತ್ಕೊಂಡ್ ಆಗ್ತಿಲ್ಲ. ಮುಂಚೆ ಅಷ್ಟೊಂದು ಮನ್ಸಿರ್ಲಿಲ್ಲ, ಏನೋ ಯಾವೆಲ್ಲ ಮಾಡ್ತಾ ಇದ್ದೆ. ಇವಾಗ ಒಂದ್ 5 ನಿಮಿಷ ಸಿಕ್ಕುತ್ತಾ ಎಲ್ಲರೂ ಹೋಗಿ ಮಾಡ್ಕೊಂಡ್ ಬಂದ್ಬಿಡೋಣ. ಅದು ಯಾರ್ದಾದ್ರು ನಿಮ್ದು ಇನ್ಯಾರ್ದಾದ್ರು ಯೂಟ್ಯೂಬ್ ಅಲ್ಲಿ ಬರ್ತಾ ಇರ್ತೀವಿ. ಇವಾಗ ನಿಮ್ದು ಚೆನ್ನಾಗಿ ಆಗೋಗಿದೆ, ಬೇಗ ಮುಗಿಯುತ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ಇಷ್ಟ ಆಗ್ತಾ ಇದೆ. ಇವತ್ತು ನಾವು ಆಫೀಸಿಗೆ ಮಾಡಿದೆ, ನಿನ್ನೆ ಮಾಡಿದೆ, ಇವತ್ತು ತುಂಬಾ ಇಷ್ಟ ಆಯ್ತು. ಹಾಗಾಗಿ ಅದೇ ಒಂದೊಂದು ರಾತ್ರಿ ಅನ್ಕೊಳ್ತೀನಿ, ಇದನ್ನ ಇನ್ನೊಂದ್ಸ ಯಾವತ್ತಾದ್ರು ಮಾಡ್ಕೋಬೇಕು, ಇನ್ನೊಂದ್ ಸರ್ತಿ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಅದ್ ನೆನ್ಪಲ್ಲಿ ಇಟ್ಕೊಂಡು ಅದನ್ನ ತೆಗಿತಾ ಇರ್ತೀನಿ. ಇವಾಗ ನಿಮ್ದೆಲ್ಲ ಒಟ್ಟಿಗೆ ಕಲ್ಸ್ಕೊಂಡ್ಬಿಟ್ಟಿದ್ವಿ ನಿನ್ನೆ ಹೆಸರಲ್ಲಿ, ತುಂಬಾ ಇಷ್ಟ ಆಗತ್ತೆ, ಬೇಗ ಸಿಗುತ್ತೆ. ನಾವು ಯೂಟ್ಯೂಬ್ ಅಲ್ಲಿ ಹುಡುಕ್ಬೇಕು. ಅಯ್ಯೋ ಹೋಗತ್ತಾಗೆ ಅಂತ ಅನ್ಬಿಟ್ಟು ಈ ತರ ನಮ್ಗೆ ಸಬ್ಸ್ಕ್ರೈಬ್ ಮಾಡಕ್ ಬರಲ್ಲ ನಮ್ಗೆ. ಮೆಡಿಟೇಷನ್ ಬೇಗ ಮುಗಿಯುತ್ತೆ ಅಂತ ಮೆಡಿಟೇಷನ್ ಮಾಡಬಾರ್ದು. ಜಾಸ್ತಿ ಹೊತ್ತು ಮೆಡಿಟೇಷನ್ ಇನ್ನ 5 ಮಿನಿಟ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು ಇನ್ ಮುಂದೆ, ಬರೀ ಮ್ಯೂಸಿಕ್ ಹಾಕೊಂಡು. ಓಕೆ, ನನ್ನ ಚಾನೆಲ್ ಅಲ್ಲಿ ನಾನು ಅಂದ್ರೆ ಓಂ ಉಚ್ಚಾರದ್ದು, ಆಮೇಲೆ ಇನ್ನ ಒಂದಷ್ಟು ಮ್ಯೂಸಿಕ್ಗಳದೆಲ್ಲ, ಮೆಡಿಟೇಷನ್ ಮ್ಯೂಸಿಕ್ದೆಲ್ಲ ಅಪ್ಲೋಡ್ ಮಾಡಿದೀನಿ. ನೀವು ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮೆಡಿಟೇಷನ್ ಮಾಡ್ಬೋದು. ಓಕೆ 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 ಮ್ಯಾಮ್. ನಾಳೆಯಿಂದ ಬರಲ್ವಾ ಮೇಡಮ್ ನೀವು? ನಾಳೆಯಿಂದ ಬರಲ್ವಾ? ನಾಳೆಯಿಂದ ಬರ್ತೀನಿ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡ್ತೀರಾ? ಮತ್ತೆ ಈ ವೀಕು ನೆಕ್ಸ್ಟ್ ವೀಕ್ ಬಿಟ್ಟು ಅದ್ರ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಒಂದು ಸೂಪರ್ ಆಗಿರೋ ಬುಕ್ ಜೊತೆ ಬರ್ತೀನಿ. ಆಮೇಲೆ ನೀವು ಪೇ ಮಾಡ್ಬೇಕು ಅಂದಾಗ ಹೇಳಿ ಮೇಡಮ್, ಏನಾದ್ರು ಮಾಡ್ತೀವಿ. ಏನೇನು ಮೆಸೇಜ್ ಆಗ್ತೀರಲ್ವಾ? ನೀವೇನೋ ಅನಾಥಾಶ್ರಮಕ್ಕೆ ಪೇ ಮಾಡ್ಬೇಕು ಅಂದ್ರಲ್ಲ, ನಾನು ಹೋಗುವಾಗ ಕೇಳ್ತೀನಿ ಮ್ಯಾಮ್. ನಾನು ಹೋಗುವಾಗ ಹೇಳ್ಬಿಟ್ಟು ಮೆಸೇಜ್ ಹಾಕಿ ನಾವು ಕಳಿಸ್ತೀವಿ. ಓಕೆ ಓಕೆ, ಇವಾಗ ಇದು ಆಗೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. 21 ಡೇಸ್ ನನ್ನ ಜೊತೆ ಜಾಯ್ನ್ ಆಗಿ ಮೆಡಿಟೇಷನ್ ಮಾಡಿದ್ದಕ್ಕೆ ಚೆನ್ನಾಗಿದ್ರು, ಚೆನ್ನಾಗಿ ಕೋಪರೇಷನ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಈ ಟೈಮ್ ಕರೆಕ್ಟ್ ಆಗಿತ್ತು ನಮ್ಗಂತೂ, ರೆಡಿ ಆಗಿರ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು ಎಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು.